ಸಂಸ್ಥೆಯ ಪುನರುಜ್ಜೀವನದ ಬುನಾದಿಯಾದರು. 3 ಶೈಕ್ಷಣಿಕ ವರ್ಷದಲ್ಲಿ ಇವರ ಮಾರ್ಗದರ್ಶನದಲ್ಲಿ ಶೈಕ್ಷಣಿಕ ಹಲವಾರು ಸವಾಲುಗಳನ್ನು ಅವಲೋಕಿಸಿ ಶಾಲಾ ಮಟ್ಟದಲ್ಲಿಯೇ ಜೆಇ, ನೀಟ್, ಸಿಟಿ, ಸಿಎಸ್ ಹಾಗೂ ಸಿಎ ಸಾಧನೆಯ ಶಿಖರವೇರುತ್ತಾ ಎಕ್ಸಲೆಂಟ್ನ ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆ ಕಳಶಕ್ಕೆ ಇನ್ನೂ ಹೊಳಪು ನೀಡಿರುತ್ತಾರೆ. ಈ ಸಾಲಿನ ಜೆಇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ನೆಲೆಯಲ್ಲಿ ಒಂದೆರಡು ಮಾತನ್ನ ಆಡಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ಲ ಗೊತ್ತಿದೆ ಭಾರತೀಯ ಶಿಕ್ಷಣ ಪದ್ಧತಿ ಹೇಗಿತ್ತು ಅನ್ನುವ ಅರಿವು ಇಲ್ಲಿ ಕುಳಿತಿರುವಂತ ಎಲ್ಲ ಪೋಷಕರಿಗಿದೆ. ಅರಮನೆಗಳಲ್ಲಿ ಗುರುಮನೆಗಳಲ್ಲಿ ಕಲಿತ ಶಿಕ್ಷಣ ಪದ್ಧತಿ ಇವತ್ತಿಲ್ಲ. ಸ್ಮಾರ್ಟ್ ಕ್ಲಾಸ್ಗಳ ನಡುವೆ, ಕಾಂಕ್ರೀಟ್ ಗೋಡೆಗಳ ನಡುವೆ, ಕಂಪ್ಯೂಟರ್ ಗೋಡೆಗಳ ನಡುವೆ ಇವತ್ತಿನ ಶಿಕ್ಷಣ ವ್ಯವಸ್ಥೆ ಇದೆ. ಅಂದ್ರೆ ನಮ್ಮ ಶಿಕ್ಷಣ ವ್ಯವಸ್ಥೆ ಕಾಲ ಕಾಲಕ್ಕೆ ಸರಿಯಾಗಿ ಬದಲಾಗ್ತಾ ಈ ಮಟ್ಟಕ್ಕೆ ಬಂದು ನಿಂತಿದೆ. ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಓದುವ ಜಾಗದಲ್ಲಿ ಇವತ್ತು ಮೊಬೈಲ್ಗಳು ಬಂದಿದೆ, ಬರೆಯುವ ಜಾಗದಲ್ಲಿ ರಿಮೋಟ್ಗಳು ಕೈಯಲ್ಲಿ ಬಂದು ಕೂತಿದೆ. ಸೊ ವಿದ್ಯಾರ್ಥಿಗಳಿಗೆ ಯಾವಾಗೆಲ್ಲ ಅಕಾಡೆಮಿಕ್ ಇಯರ್ಸ್ ನ ಹಾಲಿಡೇಸ್ ಗಳು ಸಿಗುತ್ತೆ, ಅವಾಗೆಲ್ಲ ವಿದ್ಯಾರ್ಥಿಗಳು ಎಲೆಕ್ಟ್ರಾನಿಕ್ ಅಸೆಟ್ಸ್ ಗಳ ಕಡೆ, ಟಿವಿ ಕಡೆ, ಮೊಬೈಲ್ ಕಡೆ ಹೆಚ್ಚು ಆಕರ್ಷಿತರಾಗ್ತಾರೆ. ಈ ಸಮ್ಮರ್ ಹಾಲಿಡೇಸ್ ನಲ್ಲಿ, ಅಕಾಡೆಮಿಕ್ಸ್ ಇಯರ್ ನ ಈ ಹಾಲಿಡೇಯ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಆ ರೀತಿಯ ಆಕ್ಟಿವಿಟೀಸ್ ಕಡೆ ಹೆಚ್ಚು ಗಮನವನ್ನು ಹರಿಸಬಾರದು. ತಮ್ಮ ಅಮೂಲ್ಯವಾದ ಸಮಯವನ್ನ ಮೊಬೈಲ್, ಟಿವಿ ಕಡೆ ಮೀಸಲಿಡಬಾರದು ಅನ್ನೋ ಉದ್ದೇಶದಿಂದ ಈ ಒಂದು ಸಮ್ಮರ್ ಕ್ಯಾಂಪ್ ಅನ್ನ ಆಯೋಜನೆ ಮಾಡಿದ್ದೇವೆ. ಇವತ್ತು ತಂದೆ ತಾಯಂದಿರು ಅವರದ್ದೇ ಆದ ಬಿಸಿ ಶೆಡ್ಯೂಲ್ ನಲ್ಲಿ ಇರೋದ್ರಿಂದಾಗಿ ಮಕ್ಕಳ ಒಂದು ನೈತಿಕ ಶಿಕ್ಷಣ ಅಥವಾ ಮೌಲ್ಯಯುತವಾದ ಶಿಕ್ಷಣ ಕೇವಲ ಶಿಕ್ಷಕರ ಜವಾಬ್ದಾರಿ ಎನ್ನುವ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಾಗಿ ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಮೌಲ್ಯಯುತವಾದ ಶಿಕ್ಷಣವನ್ನ ನೀಡಬೇಕು, ಒಂದು ಒಳ್ಳೆ ರಿಸೋರ್ಸ್ ಪರ್ಸನ್ ಇಂದ ನೈತಿಕ ಶಿಕ್ಷಣವನ್ನ ನೀಡಬೇಕು ಅನ್ನುವ ಉದ್ದೇಶದಿಂದ ಈ ಮಂಥನ ಬೇಸಿಗೆ ಶಿಬಿರವನ್ನ ಆಯೋಜನೆ ಮಾಡಿದ್ದೇವೆ. ನಿಮ್ಗೆಲ್ರಿಗೂ ತಿಳಿದಿರುವಂತೆ ನಮ್ಮ ಈ ಶಿಬಿರಕ್ಕೆ ರಿಜಿಸ್ಟ್ರೇಷನ್ ಸುಮಾರು 900ಕ್ಕೂ ಹೆಚ್ಚು ರಿಜಿಸ್ಟ್ರೇಷನ್ ಗಳು ಬಂದಿದೆ. ಆದ್ರೆ ನಾವು ಪ್ರಪ್ರಥಮವಾಗಿ ಯಾರು ಅಪ್ಲೈ ಮಾಡಿದ್ದಾರೆ ಅಂತ 400 ವಿದ್ಯಾರ್ಥಿಗಳಿಗೆ ಅವಕಾಶವನ್ನ ಕಲ್ಪಿಸಿದ್ದೇವೆ. ನಮ್ಮ ಹಿರಿಯರೆಲ್ಲರೂ ಒಂದು ಮಾತನ್ನ ಹೇಳ್ತಾ ಇದ್ರು, ಕೆರೆಯ ನೀರನ್ನ ಕೆರೆಗೆ ಚೆಲ್ಲಬೇಕು ಅಂತ ಹೇಳಿ. ಕೆರೆಯಿಂದ ಪಡೆದಿರುವಂತ ಎಲ್ಲ ನೀರನ್ನ ಕೆರೆಗೆ ಚೆಲ್ಲಿದ್ರೆ ನಾಳೆ ನಮ್ ಕುಡಿಲಿಕ್ಕೆ ನಾವು ಬೇರೆಯವರಿಂದ ನೀರನ್ನ ಪಡಿಬೇಕಾಗತ್ತೆ. ಹಾಗಾಗಿ ಬಂದವರಿಗೆಲ್ಲರಿಗೂ ಅವಕಾಶವನ್ನ ಕಲ್ಪಿಸ್ಲಿಕ್ಕೆ, ಬಂದವರಿಗೆಲ್ಲರಿಗೂ ಉಚಿತವಾಗಿ ಒಂದು ಅವಕಾಶವನ್ನು ನೀಡಲಿಕ್ಕೆ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ಇಂದ ಸಾಧ್ಯ ಇಲ್ಲ. ನಮ್ಮ ಇತಿಮಿತಿಯ ಒಳಗಡೆ ನಮ್ಮ ಟ್ರಸ್ಟ್ ನ ವ್ಯಾಪ್ತಿಯಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಈ ಬೇಸಿಗೆ ಶಿಬಿರವನ್ನ ಆಯೋಜನೆ ಮಾಡಬಹುದು ಅನ್ನೋದನ್ನ ಆಲೋಚನೆ ಮಾಡಿ ಈ ಒಂದು ಶಿಬಿರವನ್ನ ಆಯೋಜಿಸಿದ್ದೇವೆ. ಈ ಶಿಬಿರಕ್ಕೆ ಬಂದಿರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಳ್ಳೆ ಗುಣಮಟ್ಟದ ಒಂದು ತರಬೇತಿಯನ್ನ ನೀಡಿ ಗುಣಮಟ್ಟದ ಆಹಾರ ಉಪಚಾರವನ್ನ ನೀಡಬೇಕು ಅನ್ನೋದು ನಮ್ಮ ಉದ್ದೇಶ. ನೀವೆಲ್ಲರೂ ಕೂಡ ನಮ್ಮ ಸಂಸ್ಥೆಯ ಮೇಲೆ ಒಂದು ನಂಬಿಕೆಯನ್ನು ಇಟ್ಟು ನಿಮ್ಮ ಮಕ್ಕಳನ್ನ ಈ ಶಿಬಿರಕ್ಕೆ ಸೇರಿಸಿದ್ದೀರಿ. ಕುಂದಾಪುರ, ಬೈಂದೂರು, ಬ್ರಹ್ಮಾವರ ತಾಲೂಕಿನ 400ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಕುಳಿತುಕೊಂಡಿದ್ದೀರಿ. ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಸಹಾಯ, ಸಹಕಾರ, ಆಶೀರ್ವಾದ ಇದ್ರೆ ನಮ್ಮ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ಇನ್ನೂ ಎತ್ತರಕ್ಕೆ ಬೆಳೆದ್ರೆ ಈ ಸಮ್ಮರ್ ಕ್ಯಾಂಪ್ ಅನ್ನ ಇನ್ನೂ ವಿಸ್ತಾರವಾಗಿ ಮಾಡುವ ಆಲೋಚನೆ ಇಟ್ಕೊಂಡಿದ್ದೇವೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಇನ್ನೊಮ್ಮೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಬಂಧುಗಳೇ, ಈ ದಿವ್ಯ ಜ್ಯೋತಿ ನಮ್ಮ ಪಾಪಗಳನ್ನು, ಅಕರ್ಮಗಳನ್ನು ನಾಶ ಮಾಡಲಿ, ತಾಮಸಿಕ ಬುದ್ಧಿ, ವೈರತ್ವದ ಅಂಧಕಾರ ನಾಶವಾಗಲಿ, ಪ್ರೀತಿ ವಾತ್ಸಲ್ಯ ಮಾಡಿಯವರು. ಉದ್ಘಾಟನಾ ವೇದಿಕೆಯಲ್ಲಿ ಮಾಯಾಲೋಕ ಸೃಷ್ಟಿಸುವುದರ ಮೂಲಕ ಶಿಬಿರಕ್ಕೆ ಅರ್ಥಪೂರ್ಣ ಮೆರುಗನ್ನು ನೀಡಿರುವಂತಹ ಶ್ರೀ ಸತೀಶ್ ಎಮ್ಮಾಡಿ ಅವರು
ಆಕರ್ಷಕವಾಗಿ ಗುಲಾಬಿ ಹೂವನ್ನ ಸೃಷ್ಟಿಸುವುದರ ಮೂಲಕ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನ ಸ್ವಾಗತವನ್ನ ತಮ್ಮ ಜಾದುವಿನ ಮೂಲಕವಾಗಿ ನೀಡ್ತಾ ಇರುವಂತಹ ಶ್ರೀ ಸತೀಶ್ ಹೆಮ್ಮಾಡಿಯವರಿಗೆ ಧನ್ಯವಾದಗಳು. ಉದ್ಘಾಟನಾ ಕಾರ್ಯಕ್ರಮದ ನಂತರ ಶ್ರೀಯುತರ ಜಾದೂ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಅನಾವರಣಗೊಳ್ಳಲಿಕ್ಕಿದೆ. ನನಗೆ ಹೆಸರುವಾಸಿಯಾಗಿರುವ ಶ್ರೀಯುತರು ಅಗಣಿತ ಅಭಿಮಾನಿ ವರ್ಗವನ್ನ ಸೃಷ್ಟಿಸಿಕೊಂಡಿದ್ದಾರೆ. 2010ರಲ್ಲಿ ಜುಗಾರಿ ಎನ್ನುವ ಕನ್ನಡ ಚಲನಚಿತ್ರದ ಮೂಲಕ ಬೆಳ್ಳಿತೆರೆಯಲ್ಲಿ ಕಾಣಿಸಿಕೊಂಡಿರುವ ಇವರು ಉಳಿದವರು ಕಂಡಂತೆ ಕಿರಿಕ್ ಪಾರ್ಟಿ, ಅವನೇ ಶ್ರೀಮನ್ನಾರಾಯಣ, ಕಾಂತಾರ ಹೀಗೆ 10 ಹಲವು ಚಲನಚಿತ್ರಗಳಲ್ಲಿ ತನ್ನ ವಿಶಿಷ್ಟ ನಟನೆಯ ಮೂಲಕ ಅಭಿಮಾನಿ ದೇವರುಗಳ ಮನೆ ಸೂರಗೊಂಡಿದ್ದಾರೆ. ಶ್ರೀಯುತರು ನಟರಾಗಿ ಹಾಗೂ ಚಲನಚಿತ್ರ ನಿರ್ಮಾಪಕರಾಗಿ ಹಲವಾರು ಪ್ರಶಸ್ತಿಗಳನ್ನ ಪಡೆದುಕೊಂಡಿರುತ್ತಾರೆ. 2017, 19, 21ರ ಸೈಮಾ ಪ್ರಶಸ್ತಿಗೆ ಬೇರೆ ಬೇರೆ ತುಂಬ ಹೊಗಳ್ರಿ, ಸಿಕ್ಕಾಪಟ್ಟೆ ನನ್ನ ಬಗ್ಗೆ ನಾನೇ ರಿಸರ್ಚ್ ಮಾಡಲ್ಲ, ಅಷ್ಟೆಲ್ಲ ರಿಸರ್ಚ್ ಮಾಡಿರೋರು. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಿಮಗೆ ಧನ್ಯವಾದ. ಯಾಕೆ ಹೇಳಿದೆ ಅಂದರೆ ನಿಮ್ಮ ಭಾಷೆ ಅದ್ಭುತವಾಗಿದೆ. ನೀವು ಅದನ್ನ ಎಲ್ರಿಗೂ ಹೇಳ್ತಾ ಇರುವಂಥ ರೀತಿಯಲ್ಲೇ ನಾವೆಲ್ಲರೂ ಕನ್ನಡವನ್ನು ಮತ್ತೆ ಕಲಿಬೇಕು ಅಂತ ಅನ್ನಿಸ್ತಾ ಇದೆ. ನಾವು ಒಂದಿಷ್ಟು ಬೆಂಗಳೂರಲ್ಲಿ ಸೇರಿಕೊಂಡು ನಮ್ಮ ಕನ್ನಡ ಇಂಗ್ಲೀಷು, ತಮಿಳು, ತೆಲುಗುನೋ, ಮಲಯಾಳಿನೋ ಎಂತಂತ ಅರ್ಥ ಆಗ್ತಾ ಇಲ್ಲ, ಆ ಥರ ಆಗಿದೆ. ಕೇಳ್ತಾ ಒಂಚೂರು ಕಿವಿಗೆ ಇಂತ ಅನ್ನಿಸ್ತು. ಅದಕ್ಕೆ ಮೊದಲನೇದಾಗಿ ನಿಮಗೆ ಧನ್ಯವಾದಗಳು. ಎರಡನೇದಾಗಿ ನನಗೆ ಪೈಕಿಯರ್ ಅಂತೇಳಿ ಹೇಳೋಕ್ಕೂ ದೂರದ ಪೈಕಿಯರು, ಬಟ್ ಸ್ಟಿಲ್ ಭರತ್ ಇಲ್ಲಿ ಬಂದು ಮಾತಾಡಿದಾಗ ನನಗೆ ಅಂದರೆ ಅವನು ಯೂಶಲಿ ನನ್ನ ಮೀಟ್ ಮಾಡೋದಿಗೆ ಅಥವಾ ನನ್ನ ನೋಡೋಕೆ ಬಂದಾಗ ಅವನ ಹಾವ ಭಾವನೆ ಬೇರೆ ಇರುತ್ತೆ. ಇವತ್ತು ಮೈಕ್ ಮುಂದೆ ಅವನು ನಿಂತು ಮಾತಾಡಿದಾಗ ಅದೊಂಥರ ಆಶ್ಚರ್ಯ ಆಯ್ತು ನನಗೆ. ಯಾಕೆ ಈ ಸಣ್ಣ ಸಣ್ಣ ವಿಚಾರಗಳನ್ನ ಹೈಲೈಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ವೇದಿಕೆ ಮೇಲೆ ನಿಂತು ಯಾವುದೇ ರೀತಿಯಾದ ಮುಜುಗರ ಇಲ್ಲದೆ, ಭಯ ಇಲ್ಲದೆ ಮಾತಾಡ್ಲಿಕ್ಕೆ ನೀವು ಒಂದು ಧೈರ್ಯ ಮಾಡ್ತೀರಾ ಮೈಕನ್ನ ಹಿಡಿದು ಅಂದ್ರೆ ಅದಕ್ಕೆ ಕಾರಣ ನೀವು ಎಷ್ಟರ ಮಟ್ಟಿಗೆ ಸೊಸೈಟಿಯಲ್ಲಿ ಓಪನ್ ಅಪ್ ಆಗಿದ್ದೀರಾ ಅಂತ. ನೀವು ಯಾಕೆ ಓಪನ್ ಅಪ್ ಆಗ್ಬೇಕು ಅಂದ್ರೆ ಅದಕ್ಕೆಲ್ಲ ಉತ್ತರ ಇದೆ. ನಿಮ್ಮ ಮಕ್ಕಳು ಯಾಕೆ ಇವತ್ತು ಶಿಬಿರಕ್ಕೆ ಬರಬೇಕು ಅಂದ್ರೆ ಅದಕ್ಕೆ ಉತ್ತರ ಇದೆ. ಸುಮ್ಮನೆ ಮಗುನ ಕರ್ಕೊಂಡ್ಬಂದು ವೇದಿಕೆ ಮೇಲೆ ನಿಲ್ಸಿದ್ರೆ ಅವ್ನು ಮಾತಾಡಕ್ ತಯಾರಿಲ್ಲ. ಅವನ್ ಮನೇಲಿ ಮಾತಾಡಿದಷ್ಟು ಆರಾಮಾಗಿ ಮಕ್ಕಳು ವೇದಿಕೆ ಮೇಲೆ ಬಂದು ನಿಂತು ಮಾತಾಡೋದಿಲ್ಲ. ಆದ್ರೆ ಅವ್ರಿಗೆ ವೇದಿಕೆ ಮೇಲೆ ಬಂದು ನಿಂತು ಮಾತಾಡ್ಲಿಕ್ಕೆ ತಯಾರು ಮಾಡುತ್ತೆ ಅಂದ್ರೆ ಈ ತರದ ಶಿಬಿರಗಳು ಅವರನ್ನ ತಯಾರು ಮಾಡುತ್ತೆ. ರಂಗಭೂಮಿ ನನ್ನನ್ನ 25 ವರ್ಷಗಳ ಕಾಲ ಏನು ನನ್ನ ಕಾಲೇಜ್ ಡೇಸ್ ಇಂದ ಹಿಡಿದು ಇಲ್ಲಿವರೆಗೆ ಕರ್ಕೊಂಡ್ ಬಂದಿದೆ. ಅದು ನನಗೆ ಬದುಕನ್ನ ಕಲಿಸಿದೆ, ಅದು ನನಗೆ ಮಾತಾಡುವಂತ ರೀತಿಯನ್ನ ಕಲಿಸಿದೆ, ಅದು ನನಗೆ ನಟನೆಯ ರೂಪವನ್ನು ಕಲಿಸಿದೆ, ಅದು ನನಗೆ ಬದುಕು ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ಕಲಿಸಿದೆ. ಸೊ ಒಂದು ನಾಟಕ ಅನ್ನೋದು ಮುಂಚೆ ನನ್ನ ಪಪ್ಪನೇ ಹೇಳ್ತಿದ್ರು. ಸುಮಾರು ಜನಕ್ಕೆ ನನ್ನ ಪಪ್ಪ ಬೈಕೇರ್ ಇರ್ಬೋದೇನೋ ಗೊತ್ತಿಲ್ಲ. ನಮ್ಮ ಕುಂದಾಪುರ ಕನ್ನಡದ ವೆರಿ ಕಾಮನ್ ಬೈಗುಳ, ಎಂತದ ಬೋಳಿ ಮಗನೆ ಬಣ್ಣ ಹಚ್ತೇನಾ ಕೇಳ್ತಿದ್ರು ನಾನು ರಂಗಭೂಮಿಗೆ ಹೋಗ್ತೇನೆ ಅಂದಾಗ. ಸೊ ನೀನು ನಮ್ಮ ಇಡೀ ವಂಶದಲ್ಲೇ ಯಾರು ಬಣ್ಣ ಹಚ್ಚಲ್ಲ, ನೀನ್ ಬಣ್ಣ ಹಚ್ಚಿ ನಮ್ಮ ಮರ್ಯಾದೆ ಒಂದು ಕಳಿಬೇಡ ಮರೆಯ ಅಂತ. ಇವತ್ತು ಪಪ್ಪ ಇಸ್ ವೆರಿ ಹ್ಯಾಪಿ. ಇವತ್ತು ಬಹಳ ಖುಷಿಯಾಗಿದ್ದಾರೆ, ಬಹಳ ಹೆಮ್ಮೆಯಿಂದ ಇದ್ದಾರೆ ನನ್ನ ಬಗ್ಗೆ. ಆದ್ರೆ ನಾನು ಹೇಳೋದು ಆ ಆಪರ್ಚುನಿಟೀಸ್ ನಾವೇನ್ ಮಿಸ್ ಮಾಡ್ಕೊಂಡಿದ್ವಿ ಅದನ್ನ ಇವತ್ತಿನ ಮಕ್ಕಳಿಗೆ ನೀವು ಪೇರೆಂಟ್ಸ್ ಆಗಿ ಅವ್ರನ್ನ ಓಪನ್ ಅಪ್ ಆಗಿ ಏನ್ ಬೇಕಾದ್ರೆ ಇರ್ಬೋದು, ಬರೀ ನಟನೆ ಒಂದೇ ಹೇಳ್ತಾ ಇಲ್ಲ ನಾನು. ಅದಕ್ಕೆ ಹೇಳಿದ್ದ ಆ ಮೈಕಲ್ ಮಾತಾಡುವಂಥದ್ದು ಒಂದು ಕಲೆ ಆಗುತ್ತೆ. ನಟನೆ ಮಾತ್ರ ಅಲ್ಲ, ಈಗ ಜಾದೂ ಮಾಡಿದ್ರು. ಎಷ್ಟು ಜನ ಇವತ್ತಿನ ಜನರೇಷನ್ ಅಲ್ಲಿ ಜಾದುವನ್ನ ಕಲೀಲಿಕ್ಕೆ ಮುಂದೆ ಬರ್ತಾರೆ? ಯಾರು ಬರಲ್ಲ ಮಗ. ಅದ್ರಾಗ ಸಂಪಾದನೆ ಇಲ್ಲ. ಇರೋದೇ 3 ಪ್ರೊಫೆಷನ್: ಇಂಜಿನಿಯರ್, ಡಾಕ್ಟರ್, ಇನ್ನೊಂದು ಯಾವ್ದು CA ನಾ? ಕರೆಕ್ಟ್ ಹೇಳಿರಿ ಮಗ. ಯಾರಿಗೆ ಲಾಸ್ ಆದ್ರೆ CA ಲಾಸ್ ಆಗ್ತಿಲ್ಲ. ನಾವು ಮಾಡೋದು ದುಡ್ಡಿಗೆ ಟ್ಯಾಕ್ಸ್ ಅವರೇ ಕಟ್ಸೋದಲ್ಲ. ಓಕೆ. ಸೊ ಎಲ್ಲ ಪೇರೆಂಟ್ಸಿಗೂ ನನ್ನ ಮಗ ಡಾಕ್ಟರ್, ನನ್ನ ಮಗ ಇಂಜಿನಿಯರ್, ನನ್ನ ಮಗ CA ಆಯ್ಕಂದ್ರೆ ಮಿಕ್ಕಿದವ್ರು ಎಲ್ಲಿಗೆ ಹೋಗ್ದಾಗ? ಮಿಕ್ಕಿದ ಪ್ರೊಫೆಷನ್ಗೆ ಜನ ಬೇಡ್ದ? ಮಿಕ್ಕಿದ ಪ್ರೊಫೆಷನ್ ಇಂಪಾರ್ಟೆನ್ಸ್ ಇಲ್ಲ? ಒಬ್ಬ ಇಂಜಿನಿಯರ್ ಓದ್ಕೊಂಡು ವೃತ್ತಿಯನ್ನ ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದು ಹೆಸರು ಮಾಡಿದವರ ಪಟ್ಟಿ
ಸಿಕ್ಕಾಪಟ್ಟೆ ಉದ್ದ ಇದೆ ಗೆಳೆಯ ರಕ್ಷಿತ್ ಶೆಟ್ಟಿಗೆ. ಅಲ್ಲ ನೀ ಎಂತಕ್ಕೆ ಇಂಜಿನಿಯರಿಂಗ್ ಮಾಡಿದೆ, ಇಷ್ಟಪ್ಪ ಎಲ್ಲ ಸಿನಿಮಾ ಬಗ್ಗೆ ಇಂಟ್ರೆಸ್ಟ್ ಇದ್ದಾನೆ. ಅವ ಅದಕ್ಕೆ ಹೇಳ್ದ, ಪಪ್ಪ ಅಮ್ಮ ಬೈತ್ರಲ್ಲ ಅದಕ್ಕೆ ಮಾಡದ್ ಮರೆ ಅಂತ. ಅಂದ್ರೆ ರೈಟ್ ಫ್ರಮ್ ಮೈ ಕ್ಲೋಸ್ ಫ್ರೆಂಡ್ ರಕ್ಷಿತ್ ಇಂದ ಹಿಡಿದು ಪಪ್ಪ ಅಮ್ಮ ಬೈತ್ರ ಅನ್ನೋದಕ್ಕೆ ಒಂದು ಪ್ರೊಫೆಷನ್, ಬಟ್ ಅವನಿಗೆ ಇಂಟ್ರೆಸ್ಟ್ ಬೇರೆ ಕಡೆನೇ ಇತ್ತು. ನಾನು ಹೇಳೋದು ಆ ಇಂಟ್ರೆಸ್ಟ್ ನ ಆ ಮಕ್ಕಳ ಈಗಿನ ಏಜ್ ಇಂದಾನೆ ಅವ್ರನ್ನ ನೀವು ಆ ಕಡೆ ಕರ್ಕೊಂಡವ್ರೆ ಮೋಸ್ಟ್ಲಿ ಕನ್ನಡ ಇಂಡಸ್ಟ್ರಿ ಅಥವಾ ಅವ್ರು ಯಾವುದೇ ಇಂಡಸ್ಟ್ರಿಯಲ್ಲಿ ನಾಳೆ ಸೈಂಟಿಸ್ಟ್ ಆಗ್ಬೇಕಾಗಿರ್ಬೋದು, ಜಾದೂಗಾರ ಆಗ್ಬೋದು, ಹಾಡುಗಾರ ಆಗ್ಬೋದು, ಅಥವಾ ನೃತ್ಯ ಮಾಡ್ಲಿಕ್ಕೆ ಕಲಿಬೋದು. ಯಾವುದೇ ಇಂಡಸ್ಟ್ರಿಲ್ ಆದ್ರೂ ಅವನು ಬಹಳ ಸಣ್ಣ ವಯಸ್ಸಿಂದಾನೆ ಕಲ್ತರೆ ತುಂಬಾ ವರ್ಷ ಬೇಕಾಗ್ಲಿಕ್ಕಿಲ್ಲ ಅವನಿಗೆ ಸಕ್ಸಸ್ ಪಡಿಲಿಕ್ಕೆ ಅಂತ. ಈ ತರದ ಬೇಸಿಗೆ ಶಿಬಿರಗಳನ್ನ ಅದರಲ್ಲೂ ಉಚಿತವಾಗಿ ಆಯೋಜನೆ ಮಾಡಿದ್ದಾರೆ ಅಂತ ಗೊತ್ತಾಯ್ತು. ಸೊ ಈ ಎಕ್ಸಲೆಂಟ್ ಎಜುಕೇಶನ್ ಟ್ರಸ್ಟ್ ಜೊತೆಲಿ ನಮ್ಮ ಸಂಬಂಧ ಸ್ವಲ್ಪ ಇತ್ತೀಚೆಗೆ ಒಂದು ತಿಂಗಳಿಂದ ಸ್ವಲ್ಪ ಜಾಸ್ತಿ ಇದೆ ಅಂತ. ಅವರ CA ಎಜುಕೇಶನ್ ಕ್ಲಾಸಸ್ ಆಗಿರ್ಬೋದು ಅಥವಾ ಎಕ್ಸಾಮ್ಸ್ ಆಗಿರ್ಬೋದು, ಅದಕ್ಕೆ ಅವ್ರು ಕೊಡ್ತಾ ಇದ್ದಂತ ಸ್ಕಾಲರ್ಶಿಪ್ ಆಗಿರ್ಬೋದು. ಮೋಸ್ಟ್ಲಿ ನಾನು ಈ ವೇದಿಕೆಗೆ ಇವತ್ತು ಗೆಸ್ಟ್ ಆಗಿ ಬರ್ಲಿಕ್ಕೂ ಅದೇ ಕಾರಣ. ಅವ್ರು ಅವತ್ತು CA ಎಜುಕೇಶನ್ಗೆ ಸ್ಕಾಲರ್ಶಿಪ್ ಎಕ್ಸಾಮ್ಸ್ ಮಾಡ್ಲಿಕ್ಕೆ ಬಂದಾಗ ಮಾಡ್ತಾ ಇದೀವಿ ಅಂತ ಹೇಳಿದಾಗ ಅದಕ್ಕೊಂದು ಆಡ್ ಅನ್ನ ರೆಕಾರ್ಡ್ ಮಾಡ್ಲಿಕ್ಕೋಸ್ಕರ ಭರತ್ ನನ್ನ ಹತ್ರ ಬಂದಿದ್ರು. ಭರತ್ ಮತ್ತೆ ನಮ್ಮ ಪ್ರತಾಪ್ ಅವರು. ಅವಾಗ ನಾನು ಕೂತ್ಕೊಂಡು ಎಜುಕೇಶನ್ ಸಿಸ್ಟಮ್ ಬಗ್ಗೆ ಒಂಚೂರು ಅಧಿಕ ಪ್ರಸಂಗ ಜಾಸ್ತಿ ಮಾತಾಡಿದೆ. ಅದಕ್ಕೆ ಅವ್ರು ಇವತ್ತು ಕರೆದ್ರು, ವೇದಿಕೆ ಮೇಲೆ ಬಂದಿದೆ ಅಧಿಕ ಪ್ರಸಂಗ ಮಾತಾಡಿ ಅಂತ. ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೂ ಬರೀ ಪುಸ್ತಕದ ಬದನೆಕಾಯಿನೇ ಹೇಳ್ಕೊಡ್ತಾ ಇದ್ರೆ ಮಕ್ಕಳು ಮನೆಗೆ ಹೋದ್ಮೇಲೆ ಹೆಂಗೋ ಅಪ್ಪನ ಮೊಬೈಲು, ಅಮ್ಮನ ಮೊಬೈಲು, ಇಲ್ಲ TV ಇದು ಬಿಟ್ಟು ಹೊರಗಡೆ ಬರಲ್ಲ. ಅವ್ರಿಗೆ ಹೇಳ್ತಿದ್ದೆ ಅಂದ್ರೆ ನಿಮ್ಮ ಸ್ಕೂಲಲ್ಲಿ ನೀವು ಇದನ್ನೊಂದು ತರಬೇಕು ಅಂತ. ಅವಾಗ ಅವ್ರು ಹೇಳಿದ್ರು, ಇಲ್ಲ ಸರ್ ನಾವು ಶುರು ಮಾಡಿದೀವಿ ಆಲ್ರೆಡಿ ಅಂತ. ಆ ಖುಷಿ ಆಯ್ತು ನಂಗೆ. ಅಂದ್ರೆ ಈ ತರದ ಎಜುಕೇಶನ್ ಸಿಸ್ಟಮ್ ಬರಬೇಕು. ಸೋಮವಾರದಿಂದ ಶುಕ್ರವಾರದವರೆಗೆ ಪಠ್ಯ ಪುಸ್ತಕದಲ್ಲಿ ಏನ್ ಬದನೆಕಾಯಿ ಇದೆ ಅದನ್ನೆಲ್ಲ ಹೇಳ್ಕೊಡಿ, ತೊಂದರೆ ಇಲ್ಲ. ಅಂಡ್ ಯಾರು ಇಲ್ಲಿ ನನಗೆ ಗೊತ್ತಿದೆ ಪೇರೆಂಟ್ಸ್ ಸುಮಾರು ಜನ ಸೈನ್ಸ್ ಓದ್ದವರು ಸೈನ್ಸಿನ ಕೆಲಸ ಮಾಡೋದಿಲ್ಲ, ಕಾಮರ್ಸ್ ಓದ್ದವರು ಕಾಮರ್ಸಿನ ಕೆಲಸ ಮಾಡೋದಿಲ್ಲ. ಆ ಸತ್ಯ ಮಕ್ಕಳಿಗೆ ಹೇಳಿಕೊಟ್ರೆ ಅವ್ರು ಓದೋದಿಲ್ಲ ಅಂತ ಗೊತ್ತು, ನಾವು ಹೇಳೋದಿಲ್ಲ ಅಷ್ಟೇ. ಸೋಮವಾರದಿಂದ ಶುಕ್ರವಾರದವರೆಗೆ ಪುಸ್ತಕದಲ್ಲಿ ಏನಿದೆ ಅದನ್ನ ಹೇಳ್ಕೊಡಿ. ಬಟ್ ಪ್ರತಿ ಶನಿವಾರ ಮಕ್ಕಳಿಗೆ ಅರ್ಧ ದಿನ ಅವ್ರಿಗೆ ಏನ್ ಇಷ್ಟ ಇದೆ ಅದನ್ನ ಮಾಡ್ಲಿಕ್ಕೆ ಬಿಡಿ ಅಂತ. ಯಾಕೆ ಇದನ್ನ ಮಾಡೋದಿದ್ರೆ ರಜೆ ಕೊಡ್ಬೋದಲ್ಲ, ಅವ್ರ ಮನೇಲೆ ಮಾಡ್ಲಿ ಅಂತ. ಅಲ್ಲ, ಮನೇಲಿ ಮಾಡಲ್ಲ. ಮನೇಲಿ ಲೀನಿಯನ್ಸ್ ಇದೆ, ಅಪ್ಪ ಅಮ್ಮ ಅನ್ನುವಂತ ಒಂದು ಲೀನಿಯನ್ಸ್ ಇದೆ. ಇಲ್ಲಿ ಅವ್ರಿಗೆ ಏನ್ ಬೇಕು ಅಂದ್ರೆ ಅವನಿಗೆ ಆಟದಲ್ಲಿ ಆಸಕ್ತಿ ಇದ್ರೆ ಆಟದಲ್ಲಿ ಅವನು ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲ್ಗೋ ರೀಚ್ ಆಗುವಂತಹ ತಾಕತ್ತಿರುವಂತಹ ಹುಡುಗ ಅಂದ್ರೆ ಅವನ್ನ ಗೇಮ್ಸ್ ಅಲ್ಲಿ ಹೇಗೆ ಇಂಪ್ರೂವ್ ಮಾಡಬಹುದು, ಅಥವಾ ಅವರಿಗೆ ಡ್ಯಾನ್ಸು, ಪೇಂಟಿಂಗು, ಆರ್ಟು, ಯಾವ್ದಾದ್ರೂ ಕಲೆ ಆಗ್ಲಿ, ಯಾವ ಕಲೆಯಲ್ಲಿ ಅವನಿಗೆ ಇಂಟ್ರೆಸ್ಟ್ ಇದೆ ಆ ಕಲೆಯನ್ನ ಶನಿವಾರದೊತ್ತು ಮಾಡಿಸಿ ಅಂತ. ತುಂಬಾ ಇಂಪಾರ್ಟೆಂಟ್ ಇದು. ತುಂಬಾ ಅಂದ್ರೆ ವೆರಿ ಲೀಷರ್ ಆಗಿ ಹೇಳ್ಬಿಡ್ಬೋದು, ಎಂತಾಗತ್ತೆ ವಾರಕ್ಕೆ ಒಂದಿನ ಕಲಿಯೋದ್ರಲ್ಲಿ ಅಂತ. ಅವನು ಇವತ್ತು ಬ್ರಷ್ ಹಿಡಿಯಕ್ಕೆ ಕಲ್ತ ಅಂದ್ರೆ ಪೇಂಟಿಂಗ್ ಮಾಡ್ಲಿಕ್ಕೆ, ಅವನು ವಾರಕ್ಕೊಂದ್ಸರಿ ಬ್ರಷ್ ಹಿಡಿದ್ರು ಆ ಗ್ರಿಪ್ ಹಂಗೆ ಇರುತ್ತೆ. ಆಮೇಲೆ ಆ ಇಂಟ್ರೆಸ್ಟ್ ನ ನೀವು ಕ್ರಿಯೇಟ್ ಮಾಡಿದ್ರೆ ಸ್ಕೂಲಲ್ಲೇ, ಮನೆಗೆ ಹೋಗಿ ಅವರು TV ನೋಡೋದನ್ನ ಕಡಿಮೆ ಮಾಡ್ತಾರೆ. ಅವನಿಗೆ ಟೈಮ್ ಸಿಕ್ಕಿದಾಗ ಅವ್ನು ಪೇಂಟಿಂಗ್ ಮಾಡ್ತಾನೆ, ಅವನಿಗೆ ಟೈಮ್ ಸಿಕ್ಕಿದಾಗ ಅವ್ನು ಆಕ್ಟಿಂಗ್ ಪ್ರಾಕ್ಟೀಸ್ ಮಾಡ್ತಾನೆ, ಅವ್ನ ಟೈಮ್ ಸಿಕ್ಕಿದಾಗ ಕರಾಟೆ ಪ್ರಾಕ್ಟೀಸ್ ಮಾಡ್ತಾನೆ, ಇಲ್ಲ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾನೆ, ಇಲ್ಲ ಸಂಗೀತದ ಪ್ರಾಕ್ಟೀಸ್ ಮಾಡ್ತಾನೆ. ಆ ಇಂಟ್ರೆಸ್ಟ್ ನ ನಾವು ಶಾಲೆಯಿಂದ ಕ್ರಿಯೇಟ್ ಮಾಡ್ತಾ ಬಿಡ್ಬೇಕು. ಅಪ್ಪ ಅಮ್ಮಂಗೆ ಒಂದು ಲೀನಿಯನ್ಸ್ ಇರುತ್ತೆ ಮಗು ಅಂತ. ಅದು ಇತ್ತೀಚೆಗಿರೋ ನಮ್ಮ ಪೇರೆಂಟ್ಸ್ ಎಲ್ಲ ಸೌದಿ ಚಪ್ಪಿ ತಗ ಹೊಡಿತಾ ಇದ್ರು. ಈಗ ಮಕ್ಕಳನ್ನ ಮುಟ್ಟೋಕಿಲ್ಲ ಮೋಸ್ಟ್ಲಿ. ಅದು ಇವ್ರಿಗೆ ಬಂತೇನೋ ಮಾನವ ಆಯುಕ್ತರಿಗೆ, ನಿಮ್ಮ ಮಕ್ಕಳಿಗೆ ನೀವೇ ಹೊಡೋಕಿಲ್ಲ ಅಂತ ಹೇಳಿ ಆ ತರದ ಪರಿಸ್ಥಿತಿಲಿ ಇದೀವಿ. ಅದಕ್ಕೆ ಹೇಳೋದು, ಆ ಲೀನಿಯನ್ಸ್ ಮನೇಲಿ ಇರೋದ್ರಿಂದ ಶಾಲೆಗೆ ಬಂದಾಗ ಶಾಲೆಯಲ್ಲಿ ಮೇಸ್ಟ್ರು ಹೇಳಿದ್ರೆ, ಮೇಡಮ್ ಹೇಳಿದ್ರೆ ಅದಕ್ಕೊಂದು ವಿಶೇಷ ಮರ್ಯಾದೆ ಪ್ರತಿಯೊಬ್ಬ ಮಕ್ಕಳು ಕೊಡ್ತಾರೆ. ಹಾಗಾಗಿ ಈ ತರದ ಶಾಲೆಗಳಲ್ಲಿ ಅಂಡ್ ಎಕ್ಸಲೆಂಟ್ ಇವತ್ತೇನ್ ಮಾಡ್ತಾ ಇದೆ, ಈ ತರದ ಒಂದು ವಾತಾವರಣವನ್ನ ಏನ್ ಕ್ರಿಯೇಟ್ ಮಾಡ್ತಾ ಇದೆ, ಬಹಳ ಶ್ಲಾಘನೀಯ. ಎಸ್, ಸಾರಿ, ಮೊದಲನೇದಾಗಿ ನಾನು ಭಾಷಣ ಶುರು ಮಾಡಕ್ ಮೊದಲೇ ನಿಮ್ಗೆಲ್ಲ ಸಾರಿ ಕೇಳಬೇಕಿತ್ತು. ಒಂದು ಅರ್ಧ ಗಂಟೆ ತಡವಾಗಿ ಬಂದೆ. ನಮ್ಮ ಬಿಸಿ ಸ್ಕೆಡ್ಯೂಲ್ ಅಲ್ಲಿ ನಾವು ಒಂಚೂರು ಒಪ್ಕೊಂಡ್ರ ಮೇಲೆ ಬರಲೇಬೇಕು ಅಂತ ಹಠ ನನಗೆ. ಸೊ ಒಪ್ಕೊಂಡಿದ್ದ ಕಾರಣ ಬಂದೆ.
ಬಟ್ ಸ್ವಲ್ಪ ತಡ ಆಯ್ತು, ಕ್ಷಮೆ ಇರಲಿ ನಿಮ್ಮೆಲ್ಲರ ಕಡೆಯಿಂದ. ಗೊತ್ತು ಊರಿನ ಶಕೆಯಲ್ಲಿ ಕೂತ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ ಅಂತ. ಇದೆಲ್ಲದರ ನಡುವೆ ಭರತ್ ಪ್ರಸ್ತಾಪ ಮಾಡಿದಕ್ಕೆ ಹೇಳ್ತೀನಿ, ಕಾಂತಾರ ಸಿನಿಮಾನ ಗೆಲ್ಲಿಸಿದಂತಹ ಮೊದಲನೇ ಅಭಿಮಾನಿಗಳು ಅಂದ್ರೆ ನಮ್ಮೂರಿನವರು. ಪ್ರತಿ ಹಳ್ಳಿಯಿಂದ ಸಣ್ಣ ಸಣ್ಣ ಊರುಗಳಿಂದ ಬಸ್ಸನ್ನ ಮಾಡ್ಕೊಂಡು ಬಂದು, ಗಾಡಿಗಳನ್ನ ಮಾಡ್ಕೊಂಡು ಬಂದು ನಮ್ಮ ಸಿನಿಮಾವನ್ನ ನೋಡಿದ ವಿಡಿಯೋ ಫುಟೇಜ್ಗಳು ನನ್ನ ಹತ್ರ ಇದೆ. ಬಹಳ ಪ್ರೀತಿಯಿಂದ ಒಂದು ಕಲೆಯನ್ನ, ನಾನು ಯಾಕೆ ಕಲೆಗೆ ಇಷ್ಟು ಪ್ರೋತ್ಸಾಹ ಕೊಡ್ತೀನಿ ಅಂದ್ರೆ, ಆ ಕಾಂತಾರ ಮುಗಿದು ಈ ಕಾಂತಾರ ಶುರು ಮಾಡೋ ತನಕ 1 ವರ್ಷ ಬರೀ ಸ್ಕ್ರಿಪ್ಟಿನ ರಿಸರ್ಚ್ ಆಗಿರುತ್ತೆ, ಇನ್ನು 1 ವರ್ಷ ಶೂಟಿಂಗ್ ಆಗುತ್ತೆ. ಸೊ 2 ವರ್ಷಗಳ ಕಾಲ ನಿಮ್ಮನ್ನ ರಂಜಿಸ್ಲಿಕ್ಕೋಸ್ಕರ ಒಂದು ಕಥೆಯನ್ನ ಮಾಡ್ತೀವಿ ಅಂದ್ರೆ ಅದನ್ನು ನೀವು ಬಂದು ನೋಡ್ಲಿಲ್ಲ ಅಂದಾಗ ಬಹಳ ಬೇಜಾರಾಗುತ್ತೆ. ಆದ್ರೆ ಇವತ್ತಿನವರೆಗೂ ನಾವು ಮಾಡದಂತ ಯಾವುದೇ ಸಿನಿಮಾಕ್ಕೂ ನೀವು ಯಾರು ನಮ್ ಕೈ ಬಿಟ್ಟಿಲ್ಲ. ಮುಂಚೆ ಒಂದು ಕಂಪ್ಲೇಂಟ್ ಇತ್ತು, ಕುಂದಾಪುರದಲ್ಲಿ ಪಿಕ್ಚರ್ ಕಾಣ್ತಿಲ್ಲ ಅಂತ, ಅರೌಂಡ್ 5 years ಬ್ಯಾಕ್. ಇಲ್ಲಿ ನೆಟ್ಟಿಗಿರೋ ಥಿಯೇಟರ್ ಇಲ್ಲ ಮಾರ್ರೆ ಅಂತ. ಈಗ ಭಾರತ್ ಸಿನಿಮಾಗಳು ಬಂದ್ಮೇಲೆ ಆ ಕಂಪ್ಲೇಂಟ್ ಇಲ್ಲ ಅಂತ ಅನ್ಕೊಂಡಿದೀನಿ. ಸೊ ಹೀಗೆ ನಾನು ಹೇಳ್ತಾರ, ನಮ್ದಂತಲ್ಲ, ನಿಮ್ಮ ಫ್ರೀ ಇರೋ ಟೈಮಲ್ಲಿ ಯಾವುದೇ ಹೊಸ ಕಲಾವಿದರು ಹೊಸದೊಂದು ಸಿನಿಮಾವನ್ನ ತೆರೆಯ ಮೇಲೆ ತರ್ತಾರೆ ಅಂದ್ರೆ ದಯಮಾಡಿ ಅವರಿಗೆ ಪ್ರೋತ್ಸಾಹ ಕೊಡಿ. ನೀವುಗಳು ಬೆಂತಟ್ಟಿದ್ರೆ ಮಾತ್ರ ಅವರು ನಮ್ಮ ಎತ್ತರಕ್ಕೆ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ನನ್ನನ್ನ ಇಲ್ಲಿವರೆಗೆ ಆಶೀರ್ವದಿಸಿ ಒಬ್ಬ ಸಣ್ಣ ಕಿರಾಡಿ ಗ್ರಾಮದಿಂದ ಬಂದಂತ ಒಬ್ಬ ಕಲಾವಿದರನ್ನ ಇವತ್ತು ಈ ಲೆವೆಲ್ಗೆ, ಈ ಮಟ್ಟಿಗೆ ತಗೊಂಬಂದು ನಿಲ್ಲಿಸಿರುವಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ, ಥ್ಯಾಂಕ್ ಯು ಸೋ ಮಚ್. ಬೇಸಿಗೆ ಶಿಬಿರದ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ರಮೇಶ್ ಶೆಟ್ಟಿ ಅವರೇ, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿರುವಂತಹ ನಮ್ಮ ಕನ್ನಡ ಚಲನಚಿತ್ರದ ಹೆಮ್ಮೆಯ ಕಲಾವಿದರಾದಂತಹ ಶ್ರೀಯುತ ಪ್ರಮೋದ್ ಶೆಟ್ಟಿ ಅವರೇ, ಬಹಳ ಸುಂದರವಾದಂತಹ ಜಾದುವಿನ ಮೂಲಕ ಉದ್ಘಾಟನೆಗೆ ಸಹಕರಿಸಿದಂತಹ ಸತೀಶ್ ಅಮ್ಮಾಡಿ ಅವರೇ, ನಮ್ಮ ಸಂಸ್ಥೆಯ ಖಜಾಂಚಿ ಭರತ್ ಶೆಟ್ಟಿ ಅವರೇ, ಹಾಗೂ ಮುಖ್ಯೋಪಾಧ್ಯಾಯರಾದಂತಹ ಪ್ರದೀಪ್ ಅವರೇ, ಉಪಸ್ಥಿತರಿರುವಂತಹ ಎಲ್ಲ ಶಿಕ್ಷಕೇತರ ವೃಂದದವರೇ, ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ಗೌರವಾನ್ವಿತ ಪೋಷಕರೇ, ಎಲ್ಲರಿಗೂ ಪ್ರೀತಿಪೂರ್ವಕ ನಮಸ್ಕಾರ. ಕಳೆದ ಕೆಲವು ವರ್ಷಗಳಿಂದ ಈ ಬೇಸಿಗೆ ಶಿಬಿರ ಅನ್ನುವಂತಹದ್ದು ಬಹಳ ಸಾಮಾನ್ಯವಾಗಿ ಎಲ್ಲ ಕಡೆ ನಡೆಯುವಂಥದ್ದು. ಆದರೆ ನಮ್ಮ ಸುಜ್ಞಾನ್ ಎಜುಕೇಶನ್ ಟ್ರಸ್ಟ್ ಕಳೆದ 3 ವರ್ಷದಲ್ಲಿ ಈ 2ನೇ ಬೇಸಿಗೆ ಶಿಬಿರವನ್ನ ಉಚಿತವಾಗಿ ಈ ಭಾಗದ ಮಕ್ಕಳಿಗೆ ಆಯೋಜನೆ ಮಾಡ್ತಾ ಇದೆ. ಈ ಬೇಸಿಗೆ ಶಿಬಿರದ 2 ಉದ್ದೇಶ ಅಂತ ಹೇಳಿದ್ರೆ, ಒಂದು, ಮಕ್ಕಳು ಈ ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ ಪುಸ್ತಕದಲ್ಲಿ ಏನಿದೆ ಅನ್ನುವಂತಹದ್ದನ್ನೇ ಕಲಿತಾ ಇರ್ತಾರೆ. ಆ ಒಂದು ಅಕಾಡೆಮಿಕ್ ಇಯರ್ ಅಲ್ಲಿ 2 ತಿಂಗಳ ಈ ಬೇಸಿಗೆ ಶಿಬಿರದಲ್ಲಿ ಅವರ ಟ್ಯಾಲೆಂಟ್ ಏನುಂಟು, ಅವರಿಗೆ ಯಾವುದರಲ್ಲಿ ಆಸಕ್ತಿ ಇದೆ ಅನ್ನುವಂತಹದ್ದನ್ನ ಗುರುತಿಸಿ ಅವರನ್ನ ಪ್ರೋತ್ಸಾಹಿಸುವಂತಹದ್ದು ಈ ಬೇಸಿಗೆ ಶಿಬಿರದಿಂದ ಆಗ್ತದೆ. ಹಾಗೆ ಇನ್ನೊಂದು ಉದ್ದೇಶ ಅಂತ ಹೇಳಿದ್ರೆ, ಈಗಾಗಲೇ ಎಲ್ಲರೂ ಅದನ್ನ ವಿಚಾರವನ್ನು ಪ್ರಸ್ತಾಪಿಸ್ತಾರೆ, ಸಮಯ ಸಿಕ್ಕಾಗ ಇವತ್ತಿನ ಮಕ್ಕಳು ಡೈವರ್ಟ್ ಆಗುವಂತಹದ್ದು ಅವರ ಅಕಾಡೆಮಿಕ್ ಕರಿಕ್ಯುಲರ್ನಿಂದ ಡೈವರ್ಟ್ ಆಗಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್, ಅದರಲ್ಲಿ ಮೊಬೈಲ್. ಒಂದು ಅರ್ಧ ಗಂಟೆ ಸಮಯ ಸಿಕ್ಕಿದ್ರು ಕೂಡ ಮೊಬೈಲ್ ಹಿಡ್ಕೊಂಡು ನೋಡ್ತಾ ಇರ್ತಾರೆ. ಆದ್ರೆ ಅದರಿಂದ ಡೈವರ್ಟ್ ಮಾಡಲಿಕ್ಕೆ ಈ ಬೇಸಿಗೆ ಶಿಬಿರವನ್ನ ನಾವು ಆಯೋಜಿಸ್ತಾ ಇದ್ದೇವೆ. ಇಲ್ಲಿ ಬೇರೆ ಬೇರೆ ರೀತಿಯ ಒಂದು ವಿಚಾರವನ್ನ ಮಕ್ಕಳಿಗೆ, ಅವರಿಗೆ ಅದರಲ್ಲಿ ಆಸಕ್ತಿ ಬರುವ ಹಾಗೆ ನಾವಿಲ್ಲಿ ಫ್ಯಾಕಲ್ಟೀಸ್ ಹೇಳಿಕೊಡ್ತಾರೆ. ಆದ್ರೆ ಈ ಕಾರ್ಯಕ್ರಮ ನಡೆಯುವುದು ಬರೀ 1 ವಾರ ಮಾತ್ರ. 2 ತಿಂಗಳ ಬೇಸಿಗೆ ಶಿಬಿರದಲ್ಲಿ ಈ ಮಂಥನ ಕಾರ್ಯಕ್ರಮ ಇರುವುದು 1 ವಾರ. ಅದರಲ್ಲಿ ಅವರ ಆಸಕ್ತಿಯನ್ನು ಹೆಚ್ಚಿಸುವಂತ ಕೆಲಸ ಇಲ್ಲ ಆಗ್ತದೆ. ಆದ್ರೆ 1 ವಾರ ಆದ್ಮೇಲೆ ಅವರು ಮನೆಯಲ್ಲಿ ಇರುವಾಗ ಪುನಃ ಮೊಬೈಲ್ ಹಿಡ್ಕೊಂಡ್ರೆ ಈ ಬೇಸಿಗೆ ಶಿಬಿರದಕ್ಕೆ ಯಾವುದೇ ಅರ್ಥ ಇರೋದಿಲ್ಲ. ಇಲ್ಲಿ ಒಂದು ಕ್ಲೇ ಮಾಡಲಿಂಗ್ ಇರ್ಬೋದು, ಕ್ರಾಫ್ಟಿಂಗ್ ಇರ್ಬೋದು, ಡ್ರಾಯಿಂಗ್ ಇರ್ಬೋದು, ಯಾವುದೇ ಒಂದು ವಿಚಾರವನ್ನ ಇಲ್ಲಿ ಹೇಳಿಕೊಟ್ಟಾಗ ಅದನ್ನ ಆ 1 ವಾರ ಮನೆಯಲ್ಲಿ ಬಂದು ಕೂಡ ಮಕ್ಕಳು ಅದನ್ನ ನೋಡ್ತಾ ಇರ್ತಾರೆ, ಯಾಕಂದ್ರೆ ಅದ್ರ ಬಗ್ಗೆ ಆಸಕ್ತಿ ಇರ್ತದೆ.
ಆದ್ರೆ ಎಲ್ಲಿ ಈ ಕ್ಲಾಸಸ್ ಇಲ್ಲಿ ಮುಗೀತದೆ ಮತ್ತೆ ಮನೆಗೆ ಹೋದಾಗ ಅವ್ರ ರೂಟೀನ್ ಸ್ಟಾರ್ಟ್ ಆಗ್ತದೆ ಮೊಬೈಲ್ ಇಟ್ಕೊಂಡು ನೋಡ್ಲಿ. ಅದಕ್ಕೆ ಇಲ್ಲಿನ ಪೋಷಕರು ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಅದಕ್ಕೆ ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪೋಷಕರು ನಾವು ಕರೀತೇವೆ. ಒಂದು ವಾರ ನಮ್ಮಲ್ಲಿ ಇರ್ತಾರೆ, ಅದರ ನಂತರ ನಿಮ್ಮಲ್ಲಿರುವಾಗಲೂ ಕೂಡ ಅವರ ಈ ಆಸಕ್ತಿ, ಈ ಒಂದು ವಾರದಲ್ಲಿ ಯಾವ ಕಲೆ ಬಗ್ಗೆ ಅವರಿಗೆ ಆಸಕ್ತಿ ಇದೆ ಅನ್ನುವಂಥದ್ದನ್ನ ನೀವು ಗುರುತಿಸಿ ಅವರನ್ನ ಅದನ್ನ ಮುಂದುವರಿಸಿಕೊಂಡು ಹೋಗುವಂತ ಕಾರ್ಯಕ್ರಮ, ಆ ಒಂದು ವಿಚಾರವನ್ನ ತಾವು ಕೂಡ ನೆನಪಿನಲ್ಲಿ ಇಟ್ಕೊಳ್ಬೇಕು. ಮತ್ತೆ ಇವತ್ತಿನ ದಿನದಲ್ಲಿ ಈ ಮಾಡರ್ನ್ ಎಜುಕೇಶನ್ ಅಲ್ಲಿ ಈ ಕಲೆ ಸಂಸ್ಕೃತಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿಗೆ ಮಾರಲ್ ಎಜುಕೇಶನ್ ಅಂತ ಹೇಳಿದ್ರೆ ಈ ಕಲೆ ಸಂಸ್ಕೃತಿಯಿಂದ ಖಂಡಿತ ಅವರು ಕಲಿತಾರೆ. ಪ್ರಮೋದ್ ಶೆಟ್ರು ಪ್ರಸ್ತಾಪಿಸಿದ್ರು, ವಾರದಲ್ಲಿ 6 ದಿನದಲ್ಲಿ 5 ದಿನ ಅಕಾಡೆಮಿಕ್ ಇರ್ತದೆ, ಒಂದು ಶನಿವಾರ ಅರ್ಧ ದಿನ ಕೊಡಿ ಅಂತೇಳಿ. ಬಟ್ ಇಲ್ಲಿ ನಮ್ಮ ಸುಜ್ಞಾನ ಎಜುಕೇಶನ್ ಟ್ರಸ್ಟ್ ಅವರು ಕಳೆದ 2 ವರ್ಷದಿಂದ ಸುನಾದ ಸಂಗಮ ಅನ್ನುವಂತಹ ಕಾರ್ಯಕ್ರಮದಿಂದ ಈ ಪ್ರತಿ ಶನಿವಾರ ಅನ್ನುವಂಥದ್ದು ಅವರಿಗೆ ಬುಕ್ ತರಲಿಕ್ಕೆ ಇಲ್ಲ. ಇಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು, ಅದರಲ್ಲಿ ಒಂದು ಸಂಗೀತ ಇರ್ಬೋದು, ತಬಲಾ ಇರ್ಬೋದು, ಭರತನಾಟ್ಯ ಇರ್ಬೋದು, ಎಲ್ಲ ಕಾರ್ಯಕ್ರಮವನ್ನ ಇಲ್ಲಿ ಬೇರೆ ಬೇರೆ ಫ್ಯಾಕಲ್ಟೀಸ್ ಕರ್ಕೊಂಡು ಬಂದು ವಿದ್ಯಾರ್ಥಿಗಳಿಗೆ ನಾವು ಹೇಳಿಕೊಡ್ತಾ ಇರ್ತೇವೆ. ಅದು ನಮ್ಮ ಕರ್ತವ್ಯ ಅಂತ ಮಾಡ್ತೇವೆ. ಆದ್ರೆ ಅದಕ್ಕೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್, ಅದರಿಂದ ಸಂತೃಪ್ತಿ ಯಾವಾಗ ಸಿಗ್ತದೆ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ನಾವು ಆಯೋಜಿಸುವುದರಿಂದ ಅದರಲ್ಲಿ ಕೆಲವಾದ್ರೂ ಮಕ್ಕಳು ಅದರ ಪ್ರಯೋಜನ ಪಡ್ಕೊಂಡು ಆ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರೆ ಖಂಡಿತ ಕೂಡ ನಮಗೂ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ಒಂದು ತೃಪ್ತಿ ಇರ್ತದೆ. ಆದ್ರಿಂದ ಈ ಬೇಸಿಗೆ ಶಿಬಿರವನ್ನ ನಾವು ಏನು 1 ವಾರ ಹಮ್ಮಿಕೊಂಡಿದ್ದೇವೆ ಅದರ ಸದುಪಯೋಗವನ್ನ ಎಲ್ಲ ವಿದ್ಯಾರ್ಥಿಗಳು ಪಡ್ಕೊಳ್ಬೇಕು. ಮತ್ತೆ ಮಕ್ಕಳಿಗೆ ಕಲಿಸುವುದು ಅಂತ ಹೇಳಿದ್ರೆ ಫ್ಯಾಕಲ್ಟಿ ಬಹಳ ಕಷ್ಟ. ಅದರಲ್ಲಿ ಅವರು ತಿಳ್ಕೊಳ್ಬೇಕಾಗಿರೋದು ಅಂತ ಹೇಳಿದ್ರೆ ತಾಳ್ಮೆ ಇದ್ರೆ ಖಂಡಿತ ಯಾವ ಮಕ್ಕಳಿಗೂ ಕೂಡ ನಾವು ಕಲಿಸಬಹುದು. 5 ರಿಂದ 6 ರಿಂದ 14 ವರ್ಷದ ಮಕ್ಕಳು ಅಂತ ಹೇಳಿದ್ರೆ ಖಂಡಿತ ನಮ್ಮಲ್ಲಿ ಬಹಳ ಪೇಷನ್ಸ್ ಬೇಕಾಗ್ತದೆ ಅವರಿಗೆ ಒಂದು ಶಿಸ್ತನ್ನ ಇಲ್ಲಿ ರೂಪಿಸ್ಲಿಕ್ಕೆ. ಆದ್ರಿಂದ ಈ ಕಾರ್ಯಕ್ರಮವನ್ನ ನಮ್ಮ ಫ್ಯಾಕಲ್ಟೀಸು, ನಮ್ಮ ಇಲ್ಲಿನ ಶಿಕ್ಷಕ ವೃಂದದವರು ಹಾಗೂ ಪೋಷಕರ ನೆರವಿನಿಂದ ಖಂಡಿತ ಬಹಳ ಸಕ್ಸಸ್ ಆಗ್ತದೆ ಅನ್ನುವಂತ ವಿಶ್ವಾಸದಿಂದ ನಾವು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ಬಹಳಷ್ಟು ಉತ್ತಮ ಪ್ರೋತ್ಸಾಹ ಜನರಿಂದ ಸಿಕ್ಕಿದೆ, ಪೋಷಕರಿಂದ ಸಿಕ್ಕಿದೆ. ಅದಕ್ಕೆ ಆಭಾರಿ ಆಗ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಶಿಬಿರದ ಪ್ರಾಮುಖ್ಯತೆ, ಅದರ ಉಪಯೋಗದಿಂದ ಸುಜ್ಞಾನದ ಮಡಿಲಿನಲ್ಲಿ ಈಗ ಸುಮಾರು 1500ಕ್ಕಿಂತಲೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿ ಅಭ್ಯಾಗತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುವುದು ನಮ್ಮ ಆದ್ಯ ಕರ್ತವ್ಯ. ನಮ್ಮ ಸುಜ್ಞಾನ ಎಜುಕೇಶನ್ ಟ್ರಸ್ಟ್ನ ಖಜಾಂಚಿ ಹಾಗೂ ಕುಂದಾಪುರದಲ್ಲಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಮಾದರಿ ಅನನ್ಯ ವೈಶಿಷ್ಟ್ಯ ಪೂರ್ಣ ಸಂಸ್ಥೆಯನ್ನಾಗಿ ಮಾಡಬೇಕೆನ್ನುವ ಪಣ ತೊಟ್ಟು ಸ್ಥಾಪಕ ದ್ವಯರಲ್ಲಿ ಓರ್ವರಾಗಿ ಮಂಥನ ಈಗಾಗಲೇ ಭರತ್ ಶೆಟ್ಟಿ ಚೆನ್ನಾಗಿ ನಮ್ಮ ಉದ್ದೇಶವನ್ನು ಮಾತನಾಡಿದ್ದಾರೆ. ಪ್ರತಾಪ್ ಶೆಟ್ಟಿ ಅದರ ಇಫೆಕ್ಟ್ ಅನ್ನು ಮಾತನಾಡಿದ್ದಾರೆ. ಪ್ರಮೋದ್ ಶೆಟ್ರು ಕಲೆ ಬಗ್ಗೆ ತುಂಬ ಚೆನ್ನಾಗಿ ನಮ್ಮೊಟ್ಟಿಗೆ ಮನಸ್ಸನ್ನು ಬಿಚ್ಚಿ ಹಂಚ್ಕೊಂಡಿದ್ದಾರೆ. ನಾನೇನು ಹೆಚ್ಚು ಮಾತನಾಡ್ಲಿಕ್ಕೆ ಹೋಗೋದಿಲ್ಲ, ಆದರೂ ನಮ್ಮ ಚಿಂತನೆಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತಿದ್ದೇನೆ. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಾವೊಂದು ಶಿಕ್ಷಕ ವೃತ್ತಿಯಿಂದ ಬಂದವರು. ಇಂಥ ರಿಮೋಟ್ ಪ್ಲೇಸಲ್ಲಿ ಒಂದು ಸಂಸ್ಥೆಯ ಜವಾಬ್ದಾರಿಯನ್ನು ತಗೊಳ್ಳೋದಂದ್ರೆ ಅದೇನು ಸುಲಭದ ಮಾತಲ್ಲ. ನಮ್ಮದೇ ಒಂದು ಚಿಂತನೆ ಇದೆ, ನಮ್ಮದೇ ಒಂದು ಕನಸುಗಳಿರ್ತದೆ. ಒಂದು ಸಂಸ್ಥೆ ಅಂದರೆ 10 ಒಟ್ಟಿಗೆ 11 ಮಾಡಬಾರದು ಅನ್ನೋ ದೃಷ್ಟಿಯಿಂದ ಕೊರೋನಾ ಪೀರಿಯಡಲ್ಲಿ ಎಲ್ಲ ಸಂಸ್ಥೆಯವರು ತುಂಬ ಕಷ್ಟ ಸಾಧ್ಯದಲ್ಲಿರುವಂಥ ಸಮಯದಲ್ಲಿ ನಾವೊಂದು ಒಳ್ಳೆ ಸಂಸ್ಥೆಯಲ್ಲಿ ಇದ್ದವನು, ಒಂದು ಒಳ್ಳೆ ರೆಮ್ಯುನರೇಷನ್ ಇದ್ದವರು ಸಹ ನಮ್ಮೊಟ್ಟಿಗೆ ನನ್ನ ಮಿತ್ರರಾದಂಥ ಭರತ್ ಮತ್ತು ಪ್ರತಾಪರು ಸೇರಿಕೊಂಡು ಈ ಸಂಸ್ಥೆ ಎಕ್ಸಲೆಂಟ್ ಸಂಸ್ಥೆ ಮಹೇಶ್ ಹೆಗ್ಡೆ ಮಾಡಿದಂಥ ಸಂಸ್ಥೆಯ ಆಡಳಿತವನ್ನು ತಗೊಂಡಿದ್ದೆವು. ಆ ಕಾಲದಲ್ಲಿ ತುಂಬ ಕಷ್ಟ ಪರಿಸ್ಥಿತಿ ಇತ್ತು, ಆದರೂ ಸಹ ನಾವೊಂದು ಒಳ್ಳೆ ಎಜುಕೇಷನ್ ಕೊಡೋದ್ರಿಂದಾಗಿ ನಮ್ಮನ್ನು ತುಂಬ ಸಪೋರ್ಟ್ ಮಾಡಿದರು. ಊರಿನ ಜನರು ನಮಗೆ ತುಂಬ ಮಾರಲ್ ಸಪೋರ್ಟ್ ಕೊಟ್ಟರು. ತುಂಬ ಚೆನ್ನಾಗಿ ಇವತ್ತು ಎಕ್ಸಲೆಂಟ್ ಒಂದು ಕುಂದಾಪುರದಲ್ಲಿ ಬ್ರ್ಯಾಂಡ್ ಮಾಡುವ ಹಾಗೆ ನಾವು ಮಾಡಿಕೊಂಡೆವು. ಇನ್ನು ಈ ಸಂಸ್ಥೆ ಮೊನ್ನೆ ಲಾಸ್ಟ್ ಮಾರ್ಚಲ್ಲಿ ನಾವು ಇದನ್ನು ಪರ್ಚೇಸ್ ಮಾಡಿದ್ದು. ಇದು ಅಷ್ಟೇ ತುಂಬ ರಿಮೋಟ್ ಪ್ಲೇಸಲ್ಲಿದೆ, ಸುತ್ತಲೂ ಕಾಡಿದೆ, ಒಂದು ಒಳ್ಳೆ ಅಭಯಾರಣ್ಯ ಇದ್ದಾಗಿದೆ ಇಲ್ಲಿ. ಆದರೂ ಒಂದು ಸಂಸ್ಥೆನ ಆ ಕಾಲದಲ್ಲೇ ಪಾಂಡುರಂಗ ಗಾಣಿಗವರು ಮಾಡಿದರು. ಅವರ ಸಾಧನೆಗೆ ಮೆಚ್ಚಬೇಕಾದದ್ದು. ಆ ಸಂಸ್ಥೆಯನ್ನು ನಾವು ಇದನ್ನು ತಗೊಂಡು ತುಂಬ ಚೆನ್ನಾಗಿ ಇಲ್ಲಿ ಒಂದು ಈ ಪರಿಸರದ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಎಜುಕೇಷನ್ ಕೊಡಬೇಕು. ಮತ್ತು ಎಷ್ಟೋ ವಿದ್ಯಾರ್ಥಿಗಳು ಬೇರೆ ಊರಿನ, ಇಡೀ ರಾಜ್ಯದ ಬೇರೆ ಬೇರೆ ಊರಿನ ವಿದ್ಯಾರ್ಥಿಗಳು ಹಾಸ್ಟೆಲ್ ಫೆಸಿಲಿಟಿ ಇದ್ದರೆ ನಮ್ಮಲ್ಲಿ ಬರ್ತಾರೆ ಅನ್ನೋ ದೃಷ್ಟಿಯಿಂದ
ಅವರಿಗೂ ಆ ಫೆಸಿಲಿಟಿ ಮಾಡಿಕೊಂಡು ಒಂದು ಒಳ್ಳೆ ಎಜುಕೇಷನ್ ಕೊಡುವ ಗುರಿಯನ್ನು ಮಾಡ್ಕೊಂಡಿದ್ದೇವೆ. ಎಜುಕೇಷನ್ ಪ್ರಮೋಷನ್ ಹೇಳಿದ ಹಾಗೆ ನಾವು ಇದನ್ನು ಯಾವಾಗಲೂ 3 ವರ್ಷದಿಂದಲೇ ನಾವು ಸ್ಟಾರ್ಟ್ ಮಾಡುವಾಗಲೇ ನಮ್ಮ ಕಾನ್ಸೆಪ್ಟ್ ಹಾಗೆ ಇತ್ತು. ಮಂಡೇ ಟು ಫ್ರೈಡೇ ಬುಕ್ಕಿನ ಕರಿಕ್ಯುಲರಮ್ ಜೊತೆಗೆ ಸಾಟರ್ಡೆ ನಾವು ಈಗಾಗಲೇ 3 ವರ್ಷ ಹಿಂದೆನೇ ವ್ಯವಸ್ಥಿತವಾಗಿ ಕೋ ಕರಿಕ್ಯುಲರ್ ಆಕ್ಟಿವಿಟಿ, ಕಲ್ಚರಲ್ ಆಕ್ಟಿವಿಟಿ ಮಾಡ್ತಾ ಇದ್ದೇವೆ. ಯಾಕಂದರೆ ವಿದ್ಯಾರ್ಥಿ ಜೀವನದಲ್ಲೇ ವಿದ್ಯಾರ್ಥಿಗಳು ಕಲೆ ಸಂಸ್ಕೃತಿ ಬಗ್ಗೆ ಆಸಕ್ತಿ ಬರಬೇಕು. ಒಬ್ಬ ಕಲಾವಿದರ ಆಗೋದು ಕಷ್ಟ ಆಗ್ಬೋದು, ಯಾಕಂದ್ರೆ ನಾನೊಬ್ಬ ಕಲಾವಿದನಾಗೋದು ಕಷ್ಟ ಆಗ್ಬೋದು, ಬಟ್ ಕಲಾ ಪ್ರೇಮಿ ಆಗಬೇಕು. ನಮ್ಮ ಪ್ರಮೋದ್ ಶೆಟ್ಟರ್ ಥರನೇ ಎಲ್ಲರೂ ಕಲಾವಿದರಾಗ್ಲಿಕ್ಕೆ ಆಗೋದಿಲ್ಲ, ಬಟ್ ಆ ಕಲೆಯನ್ನು ಪ್ರೇಮಿಸುವ ಮನಸ್ಸನ್ನು, ಹುಚ್ಚನ್ನು ನಾವು ವಿದ್ಯಾರ್ಥಿಗಳಿಗೆ ವಿದ್ಯಾಸಂಸ್ಥೆಯಲ್ಲೇ ಮಾಡಬೇಕಾಗುವಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಅನ್ನೋ ದೃಷ್ಟಿಯಿಂದ ನಮ್ಮ ಸಂಸ್ಥೆಯಲ್ಲಿ ನಾವು ಎವ್ರಿ ಸ್ಯಾಟರ್ಡೆ ಭರತನಾಟ್ಯ ಗುರುಗಳೇ ಉಡುಪಿಯಿಂದ ಬಂದು, ಒಳ್ಳೆ ಗುರುಗಳು ಬಂದು ಟೀಚಿಂಗ್ ಮಾಡ್ತಾರೆ. ಕೀಬೋರ್ಡಿಗೆ ಸಿರ್ಸಿಯಿಂದ ಬರ್ತಾರೆ, ತಬಲಕ್ಕೆ ಸಿದ್ದಾಪುರ ಸಿರ್ಸಿಯಿಂದ ಬರ್ತಾರೆ, ಯಕ್ಷಗಾನಕ್ಕೆ ಮದ್ದರ್ತಿ ಮೇಳದ ಯಕ್ಷಗಾನದ ಗುರುಗಳು ಬರ್ತಾರೆ, ಕರಾಟೆ, ಅಬಾಕಸ್, ವೇದಿಕ್ ಮ್ಯಾಥ್ಸ್, NCC, ಸ್ಕೌಟ್ಸ್ ಗೈಡ್ಸ್, ಹೀಗೆ ಚಂಡೆ ಸಹ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಹಾಗೆ ನಮಗೆ ತಬಲ ಕೊಡಬೇಕಂತ, ಮೃದಂಗ ಕೊಡಬೇಕಂತ ಇದೆ. ಬೇರೆ ಬೇರೆ ಕಲೆ ಬಗ್ಗೆ ಮಕ್ಕಳಿಗೆ ಆಸಕ್ತಿ ಕೊಡುವಂಥ ಫೀಲ್ಡಲ್ಲಿ ಎವ್ರಿ ಸ್ಯಾಟರ್ಡೆ ಅದೇ ಗುರುಗಳಿಂದ ಕಲಿಸಿ ಟ್ರೈನಿಂಗ್ ಕೊಡುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೇವೆ. ಆ ವಿದ್ಯಾರ್ಥಿ ಆ ಫೀಲ್ಡಲ್ಲಿ ಎಕ್ಸ್ಟ್ರೀಮ್ ಆಗಿ ನಾವು ಕಲಿಸಿಕೊಡ್ತೇವೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ವಾರದಲ್ಲಿ ಒಂದಿನ ಕೊಟ್ಟಂತ ಕಲೆ ಬರುವುದಿಲ್ಲ. ಪ್ರಮೋದ್ ಶೆಟ್ಟರು ನಿರಂತರ 25 ವರ್ಷ ಆ ಫೀಲ್ಡಲ್ಲಿ ಇದ್ರು, ಇವತ್ತು ಕಲಿತಾ ಇದ್ದಾರೆ ಕಲೆ. ಅದನ್ನು ಭರತನಾಟ್ಯ ಅನ್ನುವಂಥದ್ದು 10-20 ವರ್ಷ ಕಲಿತವರು ಮತ್ತೆ ಪುನಃ ಕಲಿಯುವಂಥ ಪರಿಸ್ಥಿತಿ ಇದೆ. ಹಾಗಾಗಿ ಕಲೆ ಅಂತುವಂಥದ್ದು, ಸಾಂಸ್ಕೃತಿಕ ಕಲೆ ಅನ್ನುವಂಥದ್ದು, ಭಾರತೀಯ ಸಂಸ್ಕೃತಿಯಲ್ಲಿರುವಂಥ ಕಲೆ ಅನ್ನುವಂಥದ್ದು ಅದು ಅಗಾಧವಾದದ್ದು. ನಾವು ಸ್ಕೂಲಲ್ಲಿ ಅದಕ್ಕೆ ಮೋಟಿವೇಶನ್ ಮಾಡುವ ಕೆಲಸವನ್ನು 100% ನಮ್ಮ ಶಾಲೆಯಲ್ಲಿ ಮಾಡ್ತಾ ಇದ್ದೇವೆ. ಆ ವಿದ್ಯಾರ್ಥಿಗಳು ಅದರಲ್ಲಿ ಆಸಕ್ತಿ ಇದ್ದವರು, ಅದನ್ನೇ ಪ್ಯಾಷನ್ ಅಂತ ತಗೊಂಡವರು ಮುಂದೆ ಕಲಿಬೋದು. ಇಲ್ಲ, ಅದರ ಬಗ್ಗೆ ಒಂದು ಪ್ರೀತಿ ಇರಲಿ, ಗೌರವ ಇರಲಿ ಅನ್ನುವಂಥ ಸಣ್ಣ ಪ್ರಯತ್ನ ನಾವು ಸಂಸ್ಥೆಯಲ್ಲಿ ಮಾಡ್ತಾ ಇರೋದನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಬೇಸಿಗೆ ಕ್ಯಾಂಪ್ ಅಂತ ಹೇಳುವಂಥದ್ದು ನಮಗೂ ಸಹ ತುಂಬ ಕಷ್ಟ ಸಾಧ್ಯ. ಯಾಕಂದರೆ ನಾವು ಕ್ಯಾಂಪ್ ಅನೌನ್ಸ್ ಮಾಡ್ತೇವೆ ಅಂತ ಒಂದು ವಾಟ್ಸಪ್ಪಲ್ಲಿ ಹಾಕುವಂಥದ್ದು, ಆ ಮೀಡಿಯಾ ಎಷ್ಟು ಭಯಂಕರ ಪವರ್ಫುಲ್ ಅಂದರೆ ಒಂದು 2-3 ದಿನದಲ್ಲಿ ನಮಗೆ 800-900 ರಿಜಿಸ್ಟ್ರೇಷನ್ ಆಯಿತು. ನಾವು ಮತ್ತೆ ನಮ್ಮ ವಿದ್ಯಾರ್ಥಿಗಳ ಜೊತೆ ಮಾಡಬೇಕಂತಿದ್ದೇವೆ. ನಮ್ಮ ವಿದ್ಯಾರ್ಥಿಗಳು ಇದು 300 ವಿದ್ಯಾರ್ಥಿಗಳು ಕ್ಯಾಂಪ್ ರಿಜಿಸ್ಟ್ರೇಷನ್ ಮಾಡಿದ್ರು. ವಿದಿನ್ 6 ಸ್ಟ್ಯಾಂಡರ್ಡ್ 1 to 6 ಸ್ಟ್ಯಾಂಡರ್ಡ್ ಇರುವಂಥ ವಿದ್ಯಾರ್ಥಿಗಳೇ 1000ಕ್ಕೂ ಮಿಕ್ಕಿ ವಿದ್ಯಾರ್ಥಿಗಳ ಎನ್ರೋಲ್ಮೆಂಟ್ ಇತ್ತು. ನಾವು ಮತ್ತೆ ಡಿಸೈಡ್ ಮಾಡಿದ್ವು, ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೊಂದು ಸೆಕೆಂಡ್ ಫೇಸ್ ನೆಕ್ಸ್ಟ್ ವೀಕ್ ಮಾಡೋದು. ಈಗ ಊರಿನ ವಿದ್ಯಾರ್ಥಿಗಳಿಗೆ, ಇಲ್ಲಿ ಪರಿಸರದ ವಿದ್ಯಾರ್ಥಿಗಳಿಗೆ ನಾವು ಒಂದು ಕ್ಯಾಂಪ್ ಫಸ್ಟಿಗೆ ಮಾಡುವ ಅಂತ ಹೇಳಿ ಡಿಸೈಡ್ ಮಾಡಿ, ನಾವು ನಮ್ಮ ಊರಿನವರೇ ಆದ ನಮ್ಮ ಪುಣ್ಯಕ್ಕೆ ಪ್ರಮೋದ್ ಶೆಟ್ಟರು ಊರಲ್ಲಿ ಈಗ ಶೂಟಿಂಗ್ ಆಗ್ತಾ ಇದೆ ಕಾಂತಾರ ಸೆಕೆಂಡ್ ಫೇಸ್. ಹಾಗಾಗಿ ನನಗೆ ಸಿಕ್ಕಿದ್ರು. ನಾನು ಅವರಿಗೆ ಮೊದಲನೇದಾಗಿ ಅಭಿನಂದನೆಗಳು ಧನ್ಯವಾದಗಳು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಅಂಥ ಸೆಲೆಬ್ರಿಟಿಗಳು ನಮಗೆ ಸಿಕ್ಕುವುದೇ ವಿರಳ. ಅವ್ರು ತುಂಬ ಬ್ಯುಸಿ ಶೆಡ್ಯೂಲ್ ಇರ್ತಾರೆ, ರಾತ್ರಿ 2-3 ಗಂಟೆ ತನಕ ಶೂಟಿಂಗ್ ಇರ್ತದೆ. ನಾನು ಯಾಕೆ ಅಂತ ರಿಸೋರ್ಸ್ ಪರ್ಸನ್, ಸೆಲೆಬ್ರಿಟಿ ಅಥವಾ ಒಂದು ಒಳ್ಳೆ ಕೆಲಸ ಮಾಡಿದ ವ್ಯಕ್ತಿಗಳನ್ನು ನಮ್ಮ ಸಂಸ್ಥೆ ಆಗಾಗ ಕರೆಸ್ತಾ ಇದ್ದೇನೆ. ಎಷ್ಟೋ ಸಾರಿ ನಾವು 3 ವರ್ಷದಲ್ಲಿ ಒಂದು ಕೆಲವು ಪ್ರೋಗ್ರಾಮ್ ಮಾಡಿದೆವು. ಆಗ ಜಡ್ಜ್ ಕರೆಸಿದೆವು, ಪೊಲೀಸ್ ಸೂಪರಿಂಟೆಂಡೆಂಟ್ ಕರೆಸಿದ್ದೇವೆ, ಅಧಿಕಾರಿಗಳನ್ನ ಕರೆಸಿದ್ದೇವೆ, ಫಿಲ್ಮ್ ಇಂಡಸ್ಟ್ರಿ ಇದ್ದ ವ್ಯಕ್ತಿಗಳನ್ನ ಕರೆಸಿದ್ದೇವೆ. ನಮ್ಮ ರವಿ ಬಸ್ರೂರ್, ನಮಗೆ ಇಲ್ಲಿ ಬಸ್ರೂರ್ನವರೇ, ರವಿ ಬಸ್ರೂರ್ ಎಷ್ಟೋ ಜನ ಹೆಸರು ಕೇಳಿರೋದಿಲ್ಲ ಅಥವಾ ಅವ್ರ ಬಗ್ಗೆ ಹೆಚ್ಚು ಗೊತ್ತಿರೋದಿಲ್ಲ, ಬಟ್ ಇಡೀ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಮ್ಯೂಸಿಕ್ ಕ್ಷೇತ್ರದಲ್ಲಿ ತುಂಬ ಎಕ್ಸ್ಟ್ರಾರ್ಡಿನರಿ ಹೆಸರು ಮಾಡಿದಂಥ ಅದ್ಭುತ ಕಲಾವಿದ ರವಿ ಬಸ್ರೂರ್ ಸಹ ಲಾಸ್ಟ್ ಟೈಮ್ ಕರೆಸಿದ್ದೇವೆ. ಹೀಗೆ ತುಂಬ ಕಲಾವಿದರನ್ನ ಕರೆಸಿ ನಾವು ಮಕ್ಕಳಿಗೆ ಕಾರ್ಯಕ್ರಮ ಮಾಡುವ ಉದ್ದೇಶ ಅಷ್ಟೇ. ಯಾವನಾದರೂ ಒಬ್ಬ ಕಲಾವಿದ ನಾಳೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಪ್ರಮೋದ್ ಶೆಟ್ಟಿ ಥರ ಫೈಟಿಂಗ್ ಮಾಡ್ಲಿಕ್ಕೆ ಬರುವಂಥ ವ್ಯಕ್ತಿ ಉಟ್ಕೊಳ್ಬಹುದು ಅನ್ನುವ ದೃಷ್ಟಿಯಿಂದ ಹೀಗೆ ಬೇರೆ ಬೇರೆ ರಿಸೋರ್ಸ್ ಪರ್ಸನ್ ಕರೆಸಿ, ಬೇರೆ ಬೇರೆ ಅಧಿಕಾರಿಗಳನ್ನ ಕರೆಸಿ ನಾವು ಮಕ್ಕಳಿಗೆ ಆಗಾಗ ಕಾರ್ಯಕ್ರಮ ಮಾಡುವಂಥ ಒಂದು ಪ್ರಯತ್ನ ನಮ್ಮ ಸಂಸ್ಥೆಯಲ್ಲಿ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದಕ್ಕೆಲ್ಲದಕ್ಕೂ ನನಗೆ ತುಂಬ ಲೋಕಲ್, ನಮ್ಮ ಇಲ್ಲಿನ ಪರಿಸರದ ಎಲ್ಲ ನಮ್ಮವರೇ ಇದ್ದಾರೆ, ನಮ್ಮ ಸಂಬಂಧಿಕರಿದ್ದಾರೆ, ಪರಿಚಯದರಿದ್ದಾರೆ. ನಾವು ಯಾವುದೇ ಒಂದು ಜಾತಿ, ಭೇದ, ಮತ, ಧರ್ಮ ಅಂತ ನೋಡದೆ ತುಂಬ ನಮ್ಮ ಕಮ್ಯುನಿಟಿ ಅಲ್ಲದೆ ಇನ್ನೊಂದು ಕಮ್ಯುನಿಟಿಯವರು ಸಹ ತುಂಬ ವಿದ್ಯಾರ್ಥಿಗಳು ನಮ್ಮಲ್ಲಿ ಬಂದು ಅಡ್ಮಿಷನ್ ಮಾಡ್ಕೊಳ್ಳೋದು ತುಂಬ ಮನಸ್ಸಿಗೆ ಖುಷಿ ಕೊಡುವಂಥ ವಿಷಯ. ನಮ್ಮನ್ನು ತುಂಬ ಸಪೋರ್ಟ್ ಮಾಡೋದು ಎಲ್ಲ ನಮ್ಮ ಲೋಕಲ್ ವಿದ್ಯಾರ್ಥಿಗಳ ಪಾಲಕರಿಗೆ ನಾನು ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ. ಇಂಥ ಶಿಬಿರಗಳು ಆಗಾಗ ನಡೀತಾ ಇರಬೇಕು, ವಿದ್ಯಾರ್ಥಿಗಳಿಗೆ ಮೋಟಿವೇಶನ್ ಆಗಬೇಕು. ವಿದ್ಯಾರ್ಥಿಗಳಿಗೆ ಒಂದು ಬೇಸಿಗೆ ಶಿಬಿರದಿಂದ
ಏನೆಲ್ಲ ಒಂದು ಸಣ್ಣ ಸಣ್ಣ ಪ್ರಯೋಜನಗಳು, ಸಣ್ಣ ಸಣ್ಣ ಪುಟ್ಟ ಪುಟ್ಟ ವಿದ್ಯಾರ್ಥಿಗಳಾದರೂ ಅವರು ಬೇಸಿಗೆ ಶಿಬಿರದಿಂದ ಸಾಮಾಜಿಕ ಕೌಶಲ್ಯಗಳನ್ನು ಕಲ್ತ್ಕೊಳ್ಳಿಕ್ಕಾಗತ್ತೆ, ಆರೋಗ್ಯಕರ ಜೀವನಕ್ಕೆ ಸಹಾಯ ಮಾಡುತ್ತದೆ, ಮಕ್ಕಳ ಆತ್ಮಶೈಲಿಯನ್ನು ಹೆಚ್ಚಿಸ್ತದೆ, ಅವರ ಸ್ನೇಹವನ್ನು ಬೆಳೆಸಲು ಸಹಾಯ ಮಾಡ್ತದೆ, ತಂಡದ ಕೆಲಸ ಗ್ರೂಪ್ ಆಕ್ಟಿವಿಟಿ ಮಾಡಲಿಕ್ಕೆ ಇಂಥ ಆಕ್ಟಿವಿಟಿ ಇಂಥ ಸಮ್ಮರ್ ಕ್ಯಾಂಪ್ ಹೆಲ್ಪ್ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವಯಂ ಬೆಳವಣಿಗೆಯನ್ನು ಬೆಳೆಸ್ಕೊಳ್ತಾರೆ, ಇಂಡಿವಿಜುವಲ್ ಡೆವಲಪ್ಮೆಂಟ್ ಆಗ್ತಾರೆ ವಿದ್ಯಾರ್ಥಿಗಳು. ಇಂಥ ಕಾರ್ಯಕ್ರಮದಿಂದಾಗಿ ಮಕ್ಕಳಿಗೆ ಎಲ್ಲರೊಟ್ಟಿಗೆ ಬೆರೆತು ಬದುಕುವಂಥದ್ದು, ಬದುಕಿನ ಜೀವನವನ್ನು ಕಲೀಲಿಕ್ಕಾಗತ್ತೆ. ಸಣ್ಣ ವಿದ್ಯಾರ್ಥಿಗಳಾದರೂ ಮನಸ್ಸನ್ನು ಎಲ್ಲರೊಟ್ಟಿಗೆ ಹಂಚಿಕೊಂಡು ಎಲ್ಲರೊಟ್ಟಿಗೆ ಗ್ರೂಪ್ ಆಗಿ ಆ ಆಕ್ಟಿವಿಟಿ ಮಾಡಿಕೊಂಡು ಮತ್ತೆ ಗ್ರೂಪ್ ಆಗಿ ಒಟ್ಟಿಗೆ ಆಟ ಊಟ ಮಾಡ್ಕೊಂಡಿರುವಾಗ ಮಕ್ಕಳ ಒಂದು ಮನೋವಿಲಾಸ ಆಗುತ್ತೆ, ಅವರ ಆರೋಗ್ಯಕ್ಕೂ ಒಂದು ಹೆಲ್ಪ್ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮಗಳು ಬೇಸಿಗೆ ಶಿಬಿರಗಳು ಆಗ್ತಾ ಇರುತ್ತೆ. ನಾವು ನಮ್ಮದೇ ಆದ ಲಿಮಿಟೇಷನಲ್ಲಿ ನಾವು ಸಾಧ್ಯ ಆದಷ್ಟು ಫ್ರೀ ಸಮ್ಮರ್ ಕ್ಯಾಂಪ್ ಮಾಡುವಂತ ಡಿಸೈಡ್ ಮಾಡಿದ್ದೇವೆ. ಹಾಗಾಗಿ ನಾವು ಇದು 2ನೇ ಸಮ್ಮರ್ ಕ್ಯಾಂಪ್. ಇನ್ನು ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯಕ್ರಮಗಳು ಮಾಡುವಂಥ ನಮಗೆ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ಇರಲಿ ಅಂತ ಹಾರೈಸ್ತಾ, ಈ ಬೇಸಿಗೆ ಶಿಬಿರ ತುಂಬ ಚೆನ್ನಾಗಿ ಬರಲಿ, ಮೂಡಿ ಬರಲಿ, ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೂ ಹೆಲ್ಪ್ ಆಗಲಿ ಅಂತ ನಮ್ಮ ಶಿಬಿರದ ಎಲ್ಲ ಕೆಲಸ ಮಾಡಿದ ಎಲ್ಲ ನಮ್ಮ ಸಂಸ್ಥೆಯ ಎಂಪ್ಲಾಯೀಸಿಗೆ ಅಭಿನಂದನೆಗಳು ಸಲ್ಲಿಸ್ತಾ, ಧನ್ಯವಾದಗಳು ಸಲ್ಲಿಸ್ತಾ, ಆಮೇಲೆ ನನ್ನ ಎಲ್ಲ ಶಿಬಿರದ ಕಲಾವಿದರು, ಗಿರೀಶ್ ಕಲಾವಿದರು, ಎಲ್ಲ ಕಲಾವಿದರು, ಎಲ್ಲ ವಿದ್ಯಾರ್ಥಿಗಳನ್ನ ತುಂಬ ಕೇರ್ ಮಾಡಬೇಕು. ಯಾಕಂದ್ರೆ ಸಣ್ಣ ಪುಟ್ಟ ಮಕ್ಕಳಿದ್ದಾರೆ, ಅವರಿಗೆ ಏನೇನೋ ಕಾರ್ಯಕ್ರಮಗಳತ್ತು ಅಥವಾ ಅವರು ವಾಶ್ರೂಮ್ಗೆ ಹೋಗೋದಾಗ್ಲಿ, ಬೇರೆ ಬೇರೆ ಆಕ್ಟಿವಿಟಿ ಆಗೋದಾಗ್ಲಿ, ಅವರಿಗೆ ಸಪೋರ್ಟ್ ಮಾಡಿಕೊಂಡು ಎಲ್ಲ ಕಲಾವಿದರು, ರಿಸೋರ್ಸ್ ಪರ್ಸನ್ ನಮ್ಮ ಮಕ್ಕಳನ್ನು ತುಂಬ ಜಾಗ್ರತೆಯಿಂದ ನೋಡ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ, ಪಾಲಕರು ಸಹ ಏನಾದ್ರು ಸಮಸ್ಯೆಗಳಿದ್ರೆ, ಸಣ್ಣ ಪುಟ್ಟ ಸಮಸ್ಯೆಗಳಿದ್ರೆ ಆಯಾ ಗ್ರೂಪಿನ ನಮ್ಮ ಟೀಚರ್ಸ್ ನಿಮಗೆ ಕಮ್ಯುನಿಕೇಟ್ ಮಾಡಿದ್ದಾರೆ, ಈಗಾಗಲೇ ಫೋನ್ ಮಾಡಿದ್ದಾರೆ, ಆ ಫೋನಿಗೆ ಕಾಂಟ್ಯಾಕ್ಟ್ ಮಾಡಿ ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಅದನ್ನು ಸರಿ ಮಾಡಿಕೊಂಡು ಚೆನ್ನಾಗಿ ಕ್ಯಾಂಪ್ ಆಗೋ ಹಾಗೆ ಸಹಕರಿಸಬೇಕಂತ ರಿಕ್ವೆಸ್ಟ್ ಮಾಡ್ತಾ, ಮುಂದಿನ ಕ್ಯಾಂಪ್ಗಳಲ್ಲಿ ಇನ್ನೂ ಸಹ ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡುವ ಆಶೀರ್ವಾದ ನಿಮ್ಮ ನಮಗೆ ಸಪೋರ್ಟ್ ಇರಲಿ ಅಂತ ಹಾರೈಸ್ತಾ, ಎಲ್ಲ ವಿದ್ಯಾರ್ಥಿಗಳನ್ನು ನಮ್ಮ ಶಿಕ್ಷಕರು, ಸಂಬಂಧಪಟ್ಟ ಕಲಾವಿದರು ತುಂಬ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ, ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು.